ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಪೌಲಿಂಗ್ ವಾಪಸ್ ಬಂದಿರೋದು ಶಿಖಂಡಿ ಅನ್ನೋ ಮೂವಿಗೆ. ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದೆ. ಬಿಕಾಸ್ ಮಂಗಳಮುಖಿ ಅವರ ಸ್ಟ್ರೆಂತ್ ಪವರ್ ಏನು ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಹಾಗೆ ನಮ್ಮ ನೀತು ಅವ್ರು ಮಾಡಿದ್ದಾರೆ, ನಿಖಿತಾ ಮಾಡಿದ್ದಾರೆ, ನಮ್ಮ ರಾಘು ಮಾಡಿದ್ದಾರೆ, ನಮ್ಮ ಆಲ್ಮೋಸ್ಟ್ ಎಲ್ಲ ಟೀಮ್ ಮಾಡಿದ್ದಾರೆ ಈ ಮೂವಿನಲ್ಲಿ. ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಇದೇ ತರ ಇನ್ನ ತುಂಬಾ ಚೆನ್ನಾಗಿರೋ ಸ್ಕ್ರಿಪ್ಟ್ ಮೂವಿ ಮಾಡಿ ಅಂಡ್ ಈ ಮೂವಿ ತುಂಬಾ ಚೆನ್ನಾಗಿ ಓದಿ ಅಂತ ಹಾರೈಸ್ತೀನಿ. ಅಂಡ್ ತುಂಬಾನೇ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಗೋಲ್ಡ್ ಸುರೇಶ್. ಇವತ್ತು ಶಿಖಂಡಿ ಮೂವಿದು ಸೆಲೆಬ್ರಿಟಿ ಶೋ ಇತ್ತು, ಬಂದಿದೆ. ಮೂವಿ ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಎಲ್ರಪ್ಪ ನಿಮ್ಮ ಮೈಕ್ ಕೆಳಗಡೆ ಬಿದ್ರೆ ಅದು ಏನಾಗತ್ತೋ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿ ಮೂವಿಗಳು ನೋಡಕ್ ಸಿಗ್ತಾ ಇರೋದು. ಅದರಲ್ಲಿ ಶಿಖಂಡಿ ಕೂಡ ತುಂಬಾ ಚೆನ್ನಾಗಿದೆ ಮೂವಿ. ಹೇಗೆ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಒಳ್ಳೆ ಮೂವಿ ಇದೆ, ಒಳ್ಳೆ ಕಥೆ ಇದೆ, ಒಳ್ಳೆ ಸ್ಟೋರಿನ ಹೇಳ್ತಿದ್ದಾರೆ. ತುಂಬಾ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ತೋರಿಸಿದ್ದಾರೆ. ತಾಯಿ ಎಲ್ಲಮ್ಮನ ಬಗ್ಗೆ ತೋರಿಸಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಮೂವಿ. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ಮೂವಿ. ನಾನು ಮೂವಿ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾ ಚೆನ್ನಾಗಿತ್ತು. ನೀವು ನೋಡಿ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಮೂವಿ ನಾನು ಫಸ್ಟ್ ಹೇಳಿದೆ, ನಾನು ರಿವ್ಯೂ ಕೊಟ್ಟೆ, ತುಂಬಾ ಚೆನ್ನಾಗಿದೆ ಮೂವಿ ಅಂತ ಹೇಳ್ಬಿಟ್ಟು. ನನ್ನ ತಂಗಿ ನೀತೂಜಿ ಅವರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಿಶೇಷವಾದಂತಹ ಪಾತ್ರಗಳಲ್ಲಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೆಲ್ಲ ನೋಡಿದಾಗ ತುಂಬ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಒಂದೊಂದು ಸೀನ್ಗಳಲ್ಲೂ ಕೂಡ ತಾಯಿಯನ್ನು ಭಾವನೆನ ಕಟ್ಟಿದ್ದಾರೆ. ನಮ್ಮನ್ನು ಹೆತ್ತಿರೋಳು ಮಾತ್ರ ತಾಯಿ ಅಲ್ಲ, ನಮ್ಮನ್ನು ಬೆಳೆಸಿರೋಳು ಕೂಡ ತಾಯಿ. ಆ ಒಂದು ಪಾತ್ರದಲ್ಲಿ ಇವರೆಲ್ಲರನ್ನೂ ತೋರಿಸಿದ್ದಾರೆ. ಪದಗಳು ಬರಲ್ಲ ಏನು ಹೇಳಬೇಕು ಅಂಥೇಳಿ. ವೈಬ್ರೇಷನ್ ಆದಂಗೆ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಸರ್, ಸವದತ್ತಿ ಯಲ್ಲಮ್ಮ ತಾಯಿ ಬಗ್ಗೆ ತೋರಿಸಿದ್ದೀರಾ ಸರ್. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಅದನ್ನು ನೋಡಿ. ಇಡೀ ಮೂವಿನ ನಮ್ಮ ಯಾರು ನಮ್ಮ ಭಾಗದಲ್ಲಿ ನೋಡಿದರೆ, ಯಾರು ತಾಯಿ ಯಲ್ಲಮ್ಮ ತಾಯಿ ಬಗ್ಗೆ ಗೊತ್ತಿದೆ, ಅವರಿಗೆ ತುಂಬ ಚೆನ್ನಾಗಿ ಬೇಗ ಕನೆಕ್ಟ್ ಆಗುತ್ತೆ ಮೂವಿ ಸರ್. ನಿಜವಾಗ್ಲೂ ಹೇಳ್ತೀನಿ, ಮನಸ್ಪೂರ್ವಕ ತಾಯಿ ಯಲ್ಲಮ್ಮ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಮೂವಿ 100 days ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮೆಲ್ಲರೂ ಪಾತ್ರಗಳು ಕೂಡ ಅದೇ ಥರ ಇದೆ ಮೂವಿಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲ ಗುರುವಾರ ಶುಕ್ರವಾರ ಸೆಲೆಬ್ರಿಟಿ ಶೋ ಶನಿವಾರ ಮಾಡ್ತಿದ್ರು, ಬುಧವಾರನೇ ಮಾಡಿಬಿಟ್ಟಿದ್ದಾರೆ. ಸೊ ಒಂದು ವಿಶೇಷವಾದ ಒಂದು ಪಾತ್ರ. ಎಲ್ಲರೂ ಪ್ರತಿಯೊಬ್ಬ ಕಲಾವಿದನು ಶಿಖಂಡಿ ಅನ್ನೋ ಸಿನಿಮಾ ಇವತ್ತು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರೊಡ್ಯೂಸರ್ ಇಂದ ಇರಲಿ, ಡೈರೆಕ್ಟರ್ ಇಂದ ಇರಲಿ, ಕ್ಯಾಮ್ರಾಮನ್ ಆ್ಯಂಡ್ ಎಲ್ಲ ನಮ್ಮ ಆರ್ಟಿಸ್ಟ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿಯೊಬ್ಬರು, ಯಾರೇ ನಮ್ಮ ನೀತು ಅವರು ಇರ್ಬೋದು, ನಿಖಿತಾ ಸ್ವಾಮಿ ಅವರು ಇರ್ಬೋದು, ಬೇರೆ ನನ್ನ ಸ್ನೇಹಿತರು ಇರ್ಬೋದು, ನಮ್ಮ ಬಳ್ಳಾರಿ ಚಾಂದಿನಿ ಅವರು ಇರ್ಬೋದು, ಅದೇ ರೀತಿ ನಮ್ಮ ಗುರುಮೂರ್ತಿ ಅವರು, ನಮ್ಮ ಡೈರೆಕ್ಟ್ರು. ಏನಂದ್ರೆ, ನಾನು ಹ್ಯಾಂಡಿ ಆಗಿದ್ದೀನಿ ಅನ್ನೋದು ಬೇಡ, ಹ್ಯಾಂಡಿಕ್ಯಾಪ್ ಆಗಿದ್ರು ಒಂದು ಕತೆ ಮಾಡಿ ಒಂದು ಸಿನಿಮಾ ಒಂದು ತೆರೆಗೆ ತರೋದಿದೆಯಲ್ಲ. ಸೊ ಆಲ್ ದ ಬೆಸ್ಟ್ ಅಣ್ಣ, ಒಳ್ಳೇದಾಗ್ಲಿ. ನಿಮ್ಮ ಹೆಜ್ಜೆಯಲ್ಲಿ ನಾವು ಒಂದು ಹೆಜ್ಜೆ ಆಗಿರ್ತೀವಿ. ಒಂದು ಪ್ರಯತ್ನ ಮಾಡಿದ್ರ ತಪ್ಪು ಸರಿ ಎಲ್ಲಾ ಸಿನಿಮಾಲು ಇರ್ತವೆ, ಆದ್ರೆ ನೀವು ಅದನ್ನ ಹುಡ್ಕೊಂಡು ಒಂದ್ ಹೇಳಿದ್ರು ಧರ್ಮ ಅಧರ್ಮ ಒಂದು ವಿಚಾರ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರ. ಆಲ್ ದಿ ಬೆಸ್ಟ್, ಸಕ್ಸಸ್ಫುಲ್ ಆಗಲಿ. ಶಿಖಂಡಿ ಟೀಮ್ ಆಲ್ ದಿ ಬೆಸ್ಟ್. ಎಲ್ಲ DOPಗೂ ಆ್ಯಂಡ್ ಯುವ ಆಲ್ ದಿ ಬೆಸ್ಟ್. ಮೈಸೂರು ಹುಡುಗ ಸಖತ್ ಬ್ಯೂಟಿಫುಲ್ ಆಗಿ ಇನ್ನ ಚೆನ್ನಾಗಿ ಬೆಳಿಲಿ, ಇನ್ನ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರ್ಲಿ, ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಲವ್ ಯು ಆಲ್ ದಿ ಬೆಸ್ಟ್ ಶಿಖಂಡಿ ಟೀಮ್ ಆ್ಯಂಡ್ ಟೆಕ್ನಿಷಿಯನ್ಸ್. ಒಳ್ಳೇದಾಗ್ಲಿ. ಎಲ್ಲ ಕನ್ನಡದ ಎಲ್ಲ ನಮ್ಮ ಸಿನಿಮಾ ಪ್ರಿಯರಿಗೆ ಒಂದು ಮಾತು ಹೇಳ್ತೀನಿ, ಕನ್ನಡ ಸಿನಿಮಾನ ಬೆಳೆಸಿ. ಯಾವ ಸಿನಿಮಾ ಎಲ್ಲ ಬರ್ತವೆ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಶಿಖಂಡಿ ಟೀಮ್. ಥ್ಯಾಂಕ್ ಯು, ಲವ್ ಯು ಆಲ್ ದಿ ಬೆಸ್ಟ್. ಎಲ್ಲ ಹೀರೋಯಿನ್ಸ್ ಆಗ್ಲಿ, ಎಲ್ಲರೂ ಹೀರೋಯಿನ್ಸೇ, ಎಲ್ಲರೂ ಸಕ್ಸಸ್ಫುಲ್ಸೇ. ಕತೆ ಹೀರೋ, ಕತೆ ಹೀರೋಯಿನ್ ಇಲ್ಲಿದ್ದಾರೆ. ಅಂಡ್ ಇನ್ನೊಂದು ಉದ್ದೇಶ, ಮೇನ್ ಉದ್ದೇಶ ಏನಂದ್ರೆ, ಮಂಗಳಮುಖಿಯರಿಗೆ ಯಾವತ್ತು ಬೆಲೆ ಕೊಡಿ. ಆ ಕಂಟೆಂಟ್ ಏನ್ ವಿಚಾರ ಹೇಳಿರೋದಂದ್ರೆ, ಒಂದು ಮಂಗಳಮುಖಿಯರ ಬಗ್ಗೆ ಏನೋ ಮಾತನಾಡೋದಾಗ್ಲಿ ಇದಾಗ್ಲಿ, ಅವ್ರೊಂದು ದೈವ ಶಕ್ತಿ ಇದ್ದಂಗೆ. ಸೊ ಅವ್ರಿಗೆ ಬೆಲೆ ಕೊಡುವ ಮಂಗಳಮುಖಿಯರು ಅಂದ್ರೆ ಅವರು ನಮ್ಮಲ್ಲಿ ಒಬ್ರು ಅಂತ ನಾವು ಭಾವಿಸಿ ಎಲ್ಲ ಹ್ಯೂಮನ್ ಬೀಯಿಂಗ್ ಬಿಹೇವ್ ಮಾಡುವ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್, ಲವ್ ಯು ಆಲ್.